ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿ. ಹಣ ತೋಳ್ಬಲದಿಂದ ಈ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಟೌನ್ಶಿಪ್ ಮಾಡಲು ನಿಮಗೆ ಬಿಡದಿಯೇ ಬೇಕೇ? ಅಧಿಕಾರ ಮದದಿಂದ ಜನ ವಿರೋಧಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಟ್ಟು ಬಿಡಿ, ಹಣ ಇದೆ ನನ್ನ ಹತ್ರ, ಆಡಳಿತ ನನ್ನ ಕೈಯಲ್ಲೇ ಇರೋದು, ಏನು ಬೇಕಾದ್ರೂ ಮಾಡಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಇದನ್ನ ಇಲ್ಲಿಗೆ ಬಿಟ್ಟು ಬಿಡಿ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಿ, ಬೇರೆ ಕಡೆ ಖಾಲಿ ಇರುವಂತಹ ಭೂಮಿಯಲ್ಲಿ ಯೋಜನೆ ಮಾಡಿ. ಯಾಕೆ ನಿಮಗೆ ಬಿಡದಿಯೇ ಬೇಕು? ಹಚ್ಚ ಹಸಿರಾಗಿರುವಂಥ ತೋಟವನ್ನ, ಭೂಮಿಯನ್ನ ಯಾಕೆ ನಾಶ ಮಾಡ್ತೀರಾ? ಜನರ ಕಣ್ಣಲ್ಲಿ ಯಾಕೆ ರಕ್ತವನ್ನ ತರಿಸ್ತೀರಾ? ಸರ್ಕಾರವನ್ನ ತೊಲಗಿಸಲು ನಾವು ಹೋರಾಟಕ್ಕೆ ಇಳಿತೇವೆ. 24 ಗಂಟೆಯಲ್ಲಿ ಆದೇಶವನ್ನ ವಾಪಸ್ ತೆಗೆದುಕೊಳ್ಳಿ. ಕುಮಾರಸ್ವಾಮಿ ಜೊತೆ ಸೇರಿ ನಿಮ್ಮ ಮದವನ್ನ ಇಳಿಸ್ತೇವೆ. ಹೋರಾಟದ ಪ್ರತಿಭಟನಾ ಸಭೆಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಎಸ್ವೈ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಿಮ್ಮ ಹತ್ರ ಹಣ ಇರಬಹುದು, ನಿಮ್ಮದೇ ಸರ್ಕಾರ ಆಗಿರಬಹುದು, ನಿಮ್ಮದೇ ಆಡಳಿತ ಆಗಿರಬಹುದು, ಆದರೆ ಜನ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಅನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ. 24 ಗಂಟೆಯಲ್ಲಿ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ರೆ ಡಿ.ಕೆ.ಶಿ ಅವರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಒಂದು ಪ್ರೆಸ್ ಮೀಟ್ನಲ್ಲಿ. ಬಿಡದಿ ಟೌನ್ಶಿಪ್ ಬಗ್ಗೆ ಯಾರು ಭೂಮಿಯನ್ನು ಕೊಡ್ತಾರೆ ಖಂಡಿತವಾಗ್ಲೂ ಸಹ ನಾವು ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತೀವಿ. ಈಗ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾರಾ? ಬೇಡ ನಮಗೆ ಅಂತಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದೇ ಮುಂದುವರಿಸ್ಕೊಂಡು ಹೋಗ್ಬೋದಾ? ಕೊಟ್ಟವ್ರು ಕೊಡಲಿ, ಬಿಡದೇ ಇರೋರು ಬಿಡಲಿ ಅಂತ ಹಂಗೆ ಇರ್ಬೋದಾ? ಅಥವಾ ಒಟ್ಟಾರೆಯಾಗಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನೇ ಕೈ ಬಿಡಬಹುದಾ? ಇಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೇಡೇ ಬೇಡ, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು. ನಿಮಗೇನು ಬೇರೆ ಕಡೆ ಜಾಗ ಇಲ್ವೇ? ಅಲ್ಲಿ ಮಾಡ್ಕೊಳ್ಳಿ. ಯಾಕೆ ಬಿಡದಿ ಬೇಕು? ರಾಜಕೀಯ ಕಿತ್ತಾಟವ? ಅದು ಜನರ ಮೇಲೆ ಯಾಕೆ ತೋರಿಸ್ಕೊಳ್ತಾ ಇದ್ದೀರಾ? ನೋಡಿ, ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದೀವಿ. 24 ಗಂಟೆಯಲ್ಲಿ ಆದೇಶವನ್ನ ವಾಪಸ್ ತೆಗೆದುಕೊಳ್ಳಿ. ಕುಮಾರಸ್ವಾಮಿ ಜೊತೆ ಸೇರಿ ನಿಮ್ಮ ಮದವನ್ನ ಇಳಿಸ್ತೇವೆ. ಹೋರಾಟದ ಪ್ರತಿಭಟನಾ ಸಭೆಯಲ್ಲಿ ಬಿಎಸ್ವೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರೈತರ ಮೇಲೆ ಏನು ಆಕ್ರಮಣವನ್ನ ಮಾಡ್ತಾ ಇದೆ, ಇದರ ವಿರುದ್ಧ ಹೋರಾಟ ಮಾಡಬೇಕು. ಫೋಟೋ ಅಲ್ಲ. ಕೂತ್ಕೊಳ್ಳಿ, ಅಲ್ಲಿ ನಿಂತ್ಕೊಂಡಿರುವಂತವ್ರು ಕೂತ್ಕೊಳ್ಳಿ, ಅಲ್ಲಿ ದಾರಿ ಬಿಡಿ. ಅಲ್ಲಿ ಭಾರತ್ ಮಾತಾ ಕಿ ಧಿಕ್ಕಾರ ಹೇಳಿ ಒಂದ್ಸಾರಿ ಜೋರಾಗಿ, ಭಾರತ್ ಮಾತಾ ಕಿ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಅನ್ನ ಬೆಳೆಯುವ ರೈತರ ಜಮೀನನ್ನ ಕಸಿದುಕೊಳ್ತಾ ಇರ್ತಕ್ಕಂಥ ಅಮಾನವೀಯ ಸರ್ಕಾರಕ್ಕೆ, ಈ ಅಮಾನವೀಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ರೈತರ ಬರಗಾಲಕ್ಕೆ ಪುಡಿಗಾಸನ್ನು ಬಿಡುಗಡೆ ಮಾಡದೇ ಇರುವಂತ ಸರ್ಕಾರಕ್ಕೆ, ಬರಗಾಲಕ್ಕೆ ಪುಡಿಗಾಸನ್ನು ಬಿಡುಗಡೆ ಮಾಡದೇ ಇರ್ತಕ್ಕಂಥ ಸರ್ಕಾರಕ್ಕೆ, ರೈತರ ಶೋಷಣೆ ಮಾಡ್ತಾ ಇರುವಂತ ಸರ್ಕಾರಕ್ಕೆ ಭಾರತ್ ಮಾತಾ. 3 ತಿಂಗಳಿಂದ ಬಿಡದಿಯಲ್ಲಿ ನಿರಂತರವಾಗಿ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು, ಜೀವ ಕೊಟ್ಟೆವು, ಭೂಮಿ ಕೊಡೆವು ಅಂತ ಹೇಳಿ ಕಾಂಗ್ರೆಸ್